ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ತುಂಬ ಡೀಟೇಲಾಗಿ ಇರುತ್ತೆ. ಸ್ಟೆಪ್ ಬೈ ಸ್ಟೆಪ್ ನಾನು ಕಂಪ್ಲೀಟ್ ಡೀಟೇಲ್ಡಾಗಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಒಂದೊಂದು ಪಾಯಿಂಟ್ ಕೂಡ ಒಂದೊಂದು ನಾವೇನು ಸೆಟ್ಟಿಂಗ್ಸ್ನ ನಾವು ಮಾಡ್ತೀವಿ, ಪ್ರತಿಯೊಂದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡುವಾಗ ಜಸ್ಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಷ್ಟೇ ಆಗಿರೋದಿಲ್ಲ. ಕೆಲವೊಂದು ಸೆಟ್ಟಿಂಗ್ಸ್ ತುಂಬ ಜನ ಹೇಳೋದಿರಲ್ಲ, ಯಾಕಂದರೆ ಅದರಿಂದ ಚಾನಲ್ ಬೇಗ ಗ್ರೋ ಆಗುತ್ತೆ, ಇವರ ಚಾನಲ್ ಕೂಡ ರನ್ ಆಗುತ್ತೆ. ಈ ಥರದ್ದೆಲ್ಲ ಕೆಲವೊಂದು ಇರುತ್ತೆ. ಎಷ್ಟೋ ಜನ ಯೂಟ್ಯೂಬರ್ಸ್ಗೆ ಕೆಲವೊಂದು ಸೀಕ್ರೆಟ್ಸ್ನ ಹೇಳೋದಿಲ್ಲ. ಸೊ ಆ ಥರ ಕೆಲವೊಂದು ವಿಷಯಗಳನ್ನ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾವ್ಯಾವ ಥರ ಕೀವರ್ಡ್ಸಿಂದ ಹಿಡಿದು ಸೆಟ್ಟಿಂಗ್ಸ್ನಲ್ಲಿ ಆಗಿರ್ಬೋದು, ಯಾವ ಥರ ನಾವು ವೀಡಿಯೋಸ್ನ ಹಾಕಬೇಕು, ಪ್ರತಿಯೊಂದು ಟಿಪ್ಸ್ ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಆ್ಯಂಡ್ ಅದಾದಮೇಲೆ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ನಿಮ್ಮ ಒಂದು ಏನು ಲಾಸ್ಟ್ ಟೈಮ್ ನನಗೆ ತುಂಬ ಜನ ಹೇಳ್ತಾ ಇದ್ರಿ, ನನಗೆ ನಮ್ಮ ಚಾನಲಲ್ಲಿ ಹೇಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ, ಹೇಗೆ ಎಡಿಟಿಂಗ್ ಮಾಡ್ತೀರಾ, ಪ್ರತಿಯೊಂದು ಕೂಡ ಕೇಳಿದ್ರು. ಸೊ ಎಲ್ಲದರದ್ದು ಒಂದೊಂದೇ ವೀಡಿಯೋಸ್ನ ನಾನು ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಯಾರಿಗೆಲ್ಲ ವೀಡಿಯೋ ಅಪ್ಲೋಡಿಂಗ್ ಬಗ್ಗೆ ಆಗಲಿ ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕು ಯೂಟ್ಯೂಬ್ ರಿಲೇಟೆಡ್ ಅಂದರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ಆದಷ್ಟು ಅದ್ರ ಬಗ್ಗೆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಥವಾ ನಿಮಗೆ ಕಮೆಂಟ್ಸಲ್ಲಿ ರಿಪ್ಲೈ ಮಾಡೋಕ್ಕೆ ಆಗುತ್ತೆ ಅನ್ನೋದಾದರೆ ನಾನು ಕಮೆಂಟ್ಸಲ್ಲಿ ರಿಪ್ಲೈ ಕೂಡ ಮಾಡ್ತೀನಿ ನಿಮಗೆ. ಸೊ ಫಸ್ಟ್ ಏನಂತ ಅಂದರೆ, ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು. ಯೂಟ್ಯೂಬ್ ಚಾನಲ್ನ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದು ಎಲ್ಲರಿಗೂ ತಲೆಯಲ್ಲಿ ಒಂದು ವಿಷಯ ಇರುತ್ತೆ. ಮೀನ್ಸ್ ಏನಂದರೆ, ನಾರ್ಮಲಾಗಿ ಎಲ್ಲರೂ ಕ್ರಿಯೇಟ್ ಮಾಡ್ತೀವಿ, ಬಟ್ ಕೆಲವೊಂದು ಸೆಟ್ಟಿಂಗ್ಸ್ ನಾನು ಹೇಳಿದಾಗೆ ಆವಾಗಲೇ ಕೆಲವೊಂದು ಸೆಟ್ಟಿಂಗ್ಸಿಂದ ನಮ್ಮ ಚಾನಲ್ ಸ್ವಲ್ಪ ಬೇಗ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಸ್ಟೆಪ್ಸ್ನ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಒಂದೆರಡು ಟಿಪ್ಸ್ನ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನಂದರೆ, ಫಸ್ಟು ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಜಿಮೇಲ್ ಐ ಡಿನ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಯೂಟ್ಯೂಬಿಗೆ ನೀವು ಸಪ್ರೇಟ್ ಜಿಮೇಲ್ನ ಇಟ್ಕೊಳ್ಳಿ, ಆ್ಯಂಡ್ ನಿಮ್ಮ ಪರ್ಸ್ನಲ್ ಯೂಸ್ಗೆ ಜಿಮೇಲ್ ಐ ಡಿ ಒಂದು ಸಪ್ರೇಟ್ ಇಟ್ಕೊಳ್ಳಿ. ಸೊ ಯೂಟ್ಯೂಬಿಗೆ ನೀವು ಒಂದು ಜಿಮೇಲ್ ಐ ಡಿ ಕೊಡ್ತಿದ್ದೀರಾ ಅಂತ ಅಂದರೆ ಅದನ್ನು ಒಂದು ಸಪ್ರೇಟ್ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಜಿಮೇಲ್ ಐ ಡಿಗೆ ಕ್ರಿಯೇಟ್ ಮಾಡೋದು ಆ್ಯಂಡ್ ಅದರಿಂದನೇ ಹೇಗೆ ಚಾನಲ್ನ ಕ್ರಿಯೇಟ್ ಮಾಡೋದು ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ಕೆಲವೊಂದು ಯೂಟ್ಯೂಬ್ ರಿಲೇಟೆಡ್ ಡೌಟ್ಸ್ ಇರುತ್ತೆ. ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ, ಈ ವಿಡಿಯೋದಲ್ಲಿ ಆದರೆ ಕವರ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಅದಷ್ಟು ಕಮೆಂಟ್ಸಲ್ಲಿ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ತುಂಬ ಸಮಾಧಾನವಾಗಿ ಯಾರೋ ಕಮೆಂಟ್ ಹಾಕಿದ್ರು, ನಿಧಾನವಾಗಿ ಚೆನ್ನಾಗಿ ಕನ್ನಡದಲ್ಲಿ ಹೇಳ್ಕೊಡಿ ಅಂತೇಳಿ. ಸೊ ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ. ಆ್ಯಂಡ್ ತುಂಬ ಆದಷ್ಟು ನಿಧಾನ, ನಾನು ಸ್ಟಾರ್ಟಿಂಗ್ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲೂ ನಿಧಾನಕ್ಕೆ ಹೇಳಿದ್ದೀನಿ. ಬಟ್ ಈ ಒಂದು ವಿಡಿಯೋದಲ್ಲೂ ಕೂಡ ತುಂಬ ನಿಧಾನವಾಗಿ ನಾನು ಹೇಳ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋನ ಮಾಡ್ತೀನಿ. ಸೊ ಹೋಗಿ ವಾಚ್ ಮಾಡ್ಕೊಂಡು ಬನ್ನಿ, ಮತ್ತೆ ಆಮೇಲೆ ಸಿಗ್ತೀನಿ. ಸೊ ಫಸ್ಟು ನಾವು ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ನಿಮ್ಮ ಒಂದು ಫೋನ್ನಲ್ಲಿ ಮೇಲ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಜಿಮೇಲ್ ಅಂತ. ಸೊ ಆ ಜಿಮೇಲ್ನಲ್ಲಿ ಹೋಗಿಬಿಟ್ಟು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಆವಾಗ ನಿಮಗೆ ಈ ರೀತಿಯೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅಲ್ಲಿ ಕೆಳಗಡೆ ನಿಮಗೆ ಆ್ಯಡ್ ಅನದರ್ ಅಕೌಂಟ್ ಅಂತ ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೀವಿಲ್ಲಿ ಯಾವುದರಲ್ಲಿ ಮಾಡಬೇಕು, ಯಾಹೂ, ಜಿಮೇಲ್ ಈ ಥರ ಎಲ್ಲ ಬರುತ್ತೆ. ಗೂಗಲ್ನಲ್ಲಿ ನೀವು ಇದನ್ನು ಮಾಡಬೇಕಾಗುತ್ತೆ. ಸೊ ಗೂಗಲ್ ಆಪ್ಷನ್ ಕೊಟ್ಟಾದ್ಮೇಲೆ ಚೆಕಿಂಗ್ ಇನ್ಫೋ ಅಂತ ಬರುತ್ತೆ. ಸೊ ಆಮೇಲೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಅಲ್ಲಿ ಬಂದು ನಿಮಗೆ ಕ್ರಿಯೇಟ್ ಅಕೌಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫಾರ್ ಮೈ ಪರ್ಸ್ನಲ್ ಯೂಸ್, ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್ ಅಂತ ಇರುತ್ತೆ. ಸೊ ನೀವು ಇದನ್ನು ಪರ್ಸ್ನಲ್ ಯೂಸಿಗೋಸ್ಕರ ಮಾಡ್ಕೊಳ್ತಿದ್ದೀರೋ ಅಥವಾ ಯೂಟ್ಯೂಬ್ಗೋಸ್ಕರ ಮಾಡ್ಕೊಳ್ಳೋದಾದರೆ ಬಿಸ್ನೆಸ್ಗೆ ಅಂತ ಹೇಳಿಬಿಟ್ಟು ನೀವು ಇದನ್ನು ಕೊಡ್ಬೋದು. ಇಲ್ಲಿ ಫಸ್ಟ್ ನೇಮ್ ಕೇಳ್ತಾ ಇದೆ. ಸೊ ನಿಮಗೆ ಏನು ನೀವು ಯೂಟ್ಯೂಬ್ಗೆ ನೀವು ಜಿಮೇಲ್ ಐ ಡಿಗೆ ಕೊಡಬೇಕು ಅಂತ ಅಂದ್ಕೊಳ್ತೀರೋ ಅದನ್ನು ಯೋಚನೆ ಮಾಡಿಬಿಟ್ಟು ಒಂದು ಸೈಡ್ ಡಿಸೈಡ್ ಮಾಡಿ ಕೊಟ್ಕೊಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ನೀಟಾಗಿ ಹೆಸರು ಇದೆಲ್ಲ ನೋಡಿ ಫಿಲ್ ಮಾಡಿ. ಹಾಗೆ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್, ಇದಿಷ್ಟ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇದಿಷ್ಟು ನಿಮಗೆ ಸೇವ್ ಆಗುತ್ತೆ ನಿಮ್ಮ ಒಂದು ಡೀಟೇಲ್ಸ್. ನೆಕ್ಸ್ಟ್ ಬಂದುಬಿಟ್ಟು ಕ್ರಿಯೇಟ್ ಎ ಜಿಮೇಲ್ ಅಡ್ರೆಸ್ ಅಂತ ಕೇಳುತ್ತೆ. ಸೊ ಜಿಮೇಲ್ ಅಡ್ರೆಸ್ನ ಈಗ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಆವಾಗಲೇ ಕೊಟ್ಟಿದ್ದು ಜಸ್ಟ್ ನೇಮ್, ನಿಮಗೆ ನಿಮ್ಮ ಒಂದು ಜಿಮೇಲಿಂದು ನೇಮ್. ಬಟ್ ಇವಾಗ ಕೊಡೋದು ನಿಮ್ಮ ಜಿಮೇಲ್ ಅಡ್ರೆಸ್ ಏನಿರುತ್ತೆ ಅದು. ಸೊ ನಾನಿಲ್ಲಿ ಪೂರ್ಣಿಮಾ ಗೌಡ 6/4/1993 ನನ್ನ ಡೇಟ್ ಆಫ್ ಬರ್ತ್ ಕೊಟ್ಟು @gmail.comನ ನಾನು ಸೇವ್ ಕೊಡ್ತೀನಿ. ನೀವು ಡೈರೆಕ್ಟ್ ಹೆಸರೇ ಕೊಡಬೇಕು ಅಂತಲ್ಲ, ನಿಮಗೆ ಯಾವ ರೀತಿಯಾದರೂ ನೀವು ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೊಳ್ಬೋದು. ಏನಾದರೂ ಹೆಸರು ಕೊಟ್ಕೊಳ್ಬೋದು, ಇಲ್ಲ ಚಾನಲಿಗೆ ಏನು ಹೆಸರು ಹೇಳ್ತೀರಾ ಅದನ್ನೇ ನೀವು ಕೊಟ್ಕೊಳ್ಬೋದು. ಸೊ ಇದಾದಮೇಲೆ ಇಲ್ಲಿ ಪಾಸ್ವರ್ಡ್ ಕೊಡ್ತಾ ಇದ್ದೀನಿ. ಸೊ ಪಾಸ್ವರ್ಡ್ ನೀವು ಅದನ್ನು ಕೂಡ ನೆನಪಿಟ್ಕೊಳ್ಳೋ ಥರ ಆದಷ್ಟು ಪಾಸ್ವರ್ಡ್ಗಳನ್ನ ಇಟ್ಕೊಳ್ಳಿ, ಮಿಸ್ ಮಾಡ್ಕೊಳ್ದೇ ಇರೋ ರೀತಿಯಲ್ಲಿ. ಹಾಗೆ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಆದಮೇಲೆ ಸೇವ್ ಆಪ್ಷನ್ ಕೇಳುತ್ತೆ.
ಸೊ ಸೇವ್ ಮಾಡಿದ್ರೆ ಇದಿಷ್ಟು ಸೇವ್ ಆಗುತ್ತೆ. ನಾನು ಏನೇನು ಸ್ಟೆಪ್ಸ್ನ ತೋರಿಸ್ಕೊಂಡು ಹೋಗಿದ್ದೀನಿ ಅದೇ ಸ್ಟೆಪ್ನ ಫಾಲೋ ಮಾಡಿ. ಸೊ ಇಲ್ಲಿ ಕೆಳಗಡೆ ಐ ಅಗ್ರಿ ಅಂತ ಏನು ಆಪ್ಷನ್ ಇರುತ್ತೆ ಅದು ಅಗ್ರಿ ಕೊಟ್ಟರೆ ನಿಮ್ಮ ಗೂಗಲ್ ಸರ್ವಿಸ್ ಎಲ್ಲದು ನಿಮ್ಮ ಇದನ್ನು ವೆರಿಫೈ ಮಾಡಿ ನಿಮ್ಮ ಒಂದು ಜಿಮೇಲ್ ಐ ಡಿ ಕ್ರಿಯೇಟ್ ಆಗುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂತಂದರೆ ಯೂಟ್ಯೂಬ್ಗೆ ಹೋಗಬೇಕು. ಯೂಟ್ಯೂಬ್ನಲ್ಲಿ ನಿಮಗೆ ಸ್ವಿಚ್ ಅಕೌಂಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ನೋಡಿ ಇಲ್ಲಿ ಕೆಳಗಡೆ ನೀವು ಜಿಮೇಲ್ ಐ ಡಿ ನೀವೇನು ಕ್ರಿಯೇಟ್ ಮಾಡಿದ್ದೀರಾ ಅದು ಅಲ್ಲಿ ಶೋ ಆಗ್ತಾ ಇರುತ್ತೆ. ಈಗ ಕಾರ್ನರಲ್ಲಿ ನಿಮ್ಮ ಒಂದು ಏನು ನೀವು ನಿಮ್ಮ ಚಾನಲ್ ನೇಮ್ ತೋರಿಸ್ತೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ಮೇಲೆ ಪ್ರೊಫೈಲ್ ಪಿಕ್ಚರ್ನ ಸೆಲೆಕ್ಟ್ ಮಾಡೋಕ್ಕೆ ಕೇಳುತ್ತೆ. ಸೊ ಪ್ರೊಫೈಲ್ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂದರೆ ಪ್ರೊಫೈಲ್ ಅಂತ ಕ್ಯಾಮ್ರಾ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋಸ್ ಗ್ಯಾಲರಿ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋಸ್ ಗ್ಯಾಲರಿಲಿ ಇರೋದು ಬರ್ತಾ ಹೋಗುತ್ತೆ. ಅಥವಾ ನೀವು ಲೈವ್ ಆಗಿ ಫೋಟೋ ಕೂಡ ತಗೋಬೋದು. ಸೊ ನಾನು ಇಲ್ಲಿ ಗ್ಯಾಲರಿ ತೊಗೊಂಡಿದ್ದೆ. ಸೊ ಗ್ಯಾಲರಿ ನಿಂದ ಒಂದು ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. ಅದಾದಮೇಲೆ ನೇಮ್ ಕೇಳುತ್ತೆ. ನಿಮ್ಮ ಯೂಟ್ಯೂಬ್ನಲ್ಲಿ ನಿಮ್ಮ ನೇಮ್ ಏನು ತೋರಿಸ್ಬೇಕು ಅನ್ನೋದು. ಸೊ ನಿಮ್ಮ ಚಾನಲ್ ನೇಮ್ ಆದರೂ ಕೊಡ್ಬೋದು ಅಥವಾ ನಿಮ್ಮ ನೇಮ್ ಆದರೂ ಕೊಡ್ಬೋದು. ಹ್ಯಾಂಡಲ್ ಕೊಡುತ್ತೆ. ಇಲ್ಲಿ ಹ್ಯಾಂಡಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಸರ್ಚ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗ್ತಾರೆ. ಸೊ @ಪೂರ್ಣಿಮಾ ಗೌಡ ನಾವು ಏನಾದರೂ ಸರ್ಚ್ ಮಾಡ್ಬೋದು. ನೀವು ಸರ್ಚ್ ಮಾಡಬೇಕಾದ್ರೆ ಅಲ್ಲಿ ಬರುತ್ತೋ ಬರಲ್ವೋ ಅಂತ ಇಂಟು ಮಾರ್ಕ್ ರೈಟ್ ಮಾರ್ಕ್ ತೋರಿಸ್ತಾ ಇರುತ್ತೆ. ಸೊ ಇದಿಷ್ಟು ಆದಮೇಲೆ ಇಲ್ಲಿ ಸೇವ್ ಕೊಟ್ಕೊಳ್ಳಿ. ಒಂದು ಸರಿ ಅರ್ಥ ಆಗಿಲ್ಲ ಅಂದರೆ ಸ್ವಲ್ಪ ರಿಪೀಟೆಡಾಗಿ ನೋಡಿ ಕಲ್ತ್ಕೊಳ್ಳಿ. ಯಾಕಂದರೆ ನಾನು ತುಂಬ ಸ್ಲೋ ಆಗಿ ಹೇಳ್ಕೊಡೋಕೆ ಹೋದರೆ ಎಲ್ಲರಿಗೂ ತೊಂದರೆ ಆಗುತ್ತೆ, ಹಾಗೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಪಾಸ್ ಮಾಡಿ ಒಂದು ಕಡೆ ಬರೆದಿಟ್ಕೊಳ್ಳಿ ಅಥವಾ ಇನ್ನೊಂದು ಫೋನಲ್ಲಿ ಇದನ್ನು ಪ್ಲೇ ಮಾಡ್ಕೊಳ್ತಾ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಈಗ ನಮ್ಮ ಚಾನಲ್ನ ನಾವು ಇನ್ನು ಗೂಗಲ್ನಲ್ಲಿ ಓಪನ್ ಮಾಡಬೇಕು. ಸೊ ಕ್ರೋಮ್ನಲ್ಲಿ ನಾವು ಓಪನ್ ಮಾಡೋದು ಆಲ್ರೆಡಿ ನಿಮಗೆ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ವಿಡಿಯೋ ಇದೆ, ಹೋಗಿ ನೋಡಿ. ಸೊ studio.youtube.com ಅಂತೆಲ್ಲ ಕೊಟ್ಟಾದಮೇಲೆ ಡೆಸ್ಕ್ಟಾಪ್ ಸೈಟ್ನಲ್ಲಿ ನೀವು ಓಪನ್ ಮಾಡಬೇಕಾಗುತ್ತೆ. ಸೊ ಈಗ ನನ್ನ ಪ್ರೊಫೈಲ್ ಇಲ್ಲಿ ಓಪನ್ ಆಗಿದೆ. ನನ್ನ ಯೂಟ್ಯೂಬ್ ಚಾನಲ್ ನಾನೇನು ಕ್ರಿಯೇಟ್ ಮಾಡಿರೋಂಥ ಪ್ರೊಫೈಲ್ ಇಲ್ಲಿ ಓಪನ್ ಆಗಿದೆ. ಸೊ ಇವಾಗ ಇಲ್ಲಿ ನಾವು ನಮ್ಮ ಚಾನಲ್ ಜಸ್ಟ್ ಇವಾಗ ಚಾನಲ್ ಕ್ರಿಯೇಟ್ ಮಾಡಿದ್ವಿ, ಬಟ್ ಕಂಪ್ಲೀಟಾಗಿ ಎಲ್ಲ ಥರ ಸೆಟ್ಟಿಂಗ್ಸ್ ನಾವಿನ್ನೂ ಮಾಡಿಲ್ಲ. ಸೊ ಇಲ್ಲಿ ಆಲ್ರೆಡಿ ನಾವು ಅಲ್ಲೆಲ್ಲ ನೇಮ್ ಕೊಟ್ಟಿದ್ವಿ, ನಾವು ಪ್ರೊಫೈಲ್ ನೇಮು ಪ್ರೊಫೈಲ್ ಪಿಕ್ಚರ್ ಎಲ್ಲ ಅದೆಲ್ಲ ಆಗಿದೆ. ಈಗ ಡಿಸ್ಕ್ರಿಪ್ಷನ್ ಕೇಳ್ತಾ ಇದೆ. ಸೊ ಡಿಸ್ಕ್ರಿಪ್ಷನ್ ಏನಂದರೆ ನಿಮ್ಮ ಅಬೌಟ್ ನಿಮ್ಮ ಚಾನಲ್ ಬಗ್ಗೆ ಏನು ನಿಮ್ಮ ಚಾನಲ್ ಬಗ್ಗೆ ನೀವು ಹೇಳಬೇಕು ಅಂದ್ಕೊಂಡಿರ್ತೀರ ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಬೋದು. ಮೀನ್ಸ್ ನಿಮ್ಮ ಚಾನಲ್ ಯಾವುದ್ರ ಬಗ್ಗೆ ಇರುತ್ತೆ, ಸೊ ನೀವು ಯಾವುದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ನ ಮಾಡಿದ್ದೀರಾ, ಸೊ ಜನಗಳಿಗೆ ಇದರಿಂದ ಏನು ಯೂಸ್ ಆಗುತ್ತೆ, ಇದೆಲ್ಲದನ್ನು ಕೂಡ ನೀವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ಕೊಳ್ಬೋದು. ನಿಮಗೆ ಏನು ಅನಿಸುತ್ತೋ ಆ ರೀತಿಯಾಗಿ ನೀವು ಡಿಸ್ಕ್ರಿಪ್ಷನ್ನ ಫಿಲ್ ಮಾಡ್ಕೊಳ್ಳಿ. ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಂಪ್ಲೀಟಾಗಿ. ಈಗ ನಾನು ಹೀಗೆ ಸ್ವಲ್ಪ ಸಿಂಪಲ್ ಇಂಟ್ರೊಡಕ್ಷನ್ ಅಂತರ ಕೊಟ್ಟಿದ್ದೀನಿ. ಸೊ ನೀವು ಹೇಗೆ ಕ್ರಿಯೇಟಿವ್ ಆಗಿ ನೀವು ಮಾಡಬೇಕು ಅಂದ್ಕೊಳ್ತೀರ ಆ ಥರ ಮಾಡ್ಬೋದು. ನೆಕ್ಸ್ಟು ಚಾನಲ್ URL, ಇದು ನಿಮ್ಮ ಚಾನಲ್ನ URL ಕೇಳುತ್ತೆ. ಸೊ ಅದನ್ನು ನೀವು ಕಾಪಿ ಮಾಡಿ ಪೇಸ್ಟ್ ಮಾಡೋದು. ಕೆಳಗಡೆ ಲಿಂಕ್ಸ್ ಇದೆ. ಆ್ಯಡ್ ಲಿಂಕ್ ಅಂದರೆ ಬೇರೆ ನಿಮ್ಮ ಒಂದು ಏನು ಬೇರೆ ಪ್ಲಾಟ್ಫಾರ್ಮ್ ಯಾವುದಾದ್ರೂ ಅರ್ನಿಂಗ್ ಇದಿದೆ ಜೊತೆಲಿ ಇನ್ಸ್ಟಾಗ್ರಾಮಿಂದು ಫೇಸ್ಬುಕ್ಕಿಂದು ಇದ್ರದ್ದು ಲಿಂಕ್ಗಳನ್ನ ನೀವು ಇಲ್ಲಿ ಕೊಡ್ತಾ ಹೋಗ್ಬೋದು. ಸೊ ಅದನ್ನು ಕೊಟ್ಬಿಟ್ಟು ಅದರದ್ದು ನಿಮಗೆ ನೇಮ್ ಕೂಡ ಅದನ್ನು ಸಜೆಸ್ಟ್ ಮಾಡ್ಬೋದು. ಸೊ ಲಿಂಕ್ಗಳನ್ನು ಕೊಟ್ಕೊಳ್ಳಿ. ಸೊ ನೀವು ಚಾನಲ್ URLನೇ ನೀವು ಲಿಂಕ್ ಆಗಿ ಇಲ್ಲಿ ನೀವು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಲಿಂಕ್ ಇಲ್ಲದೆ ಬೇರೆ ಚೇಂಜ್ ಮಾಡೋಕ್ಕೆ ಬರಲ್ಲ. ಬಟ್ ನಾನಿಲ್ಲಿ ಯಾವುದೇ ರೀತಿ ಲಿಂಕ್ ಕೊಡ್ತಾ ಇಲ್ಲ ಇನ್ಸ್ಟಾಗ್ರಾಮಿಂದಾಗಲಿ ಇದ್ದಾಗಲಿ. ಹಾಗಾಗಿ ನಾನು ಚಾನಲ್ ಲಿಂಕನ್ನೇ ಕೊಟ್ಬಿಟ್ಟು ಅಲ್ಲಿ ಮೆನ್ಷನ್ ಮಾಡ್ತೀನಿ ನೇಮ್ನ. ಕಾಂಟ್ಯಾಕ್ಟ್ ಇನ್ಫೋ ಕೇಳ್ತಾ ಇದೆ. ಸೊ ಕಾಂಟ್ಯಾಕ್ಟ್ ಇನ್ಫೋ ಏನಕ್ಕೆ ಅಂದರೆ ನೆಕ್ಸ್ಟ್ ನಿಮ್ಮ ಚಾನಲ್ ಚೆನ್ನಾಗಿ ಗ್ರೋ ಆದಮೇಲೆ ಬೇರೆ ಅಡ್ವರ್ಟೈಸರ್ಸ್ ಆಗಲಿ ಅಥವಾ ಕೊಲಾಬ್ರೇಷನ್ಗಾಗಲಿ ಅವರು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇಮೇಲ್ ಐ ಡಿನೇ ಕೇಳೋದು. ಸೊ ನಿಮ್ಮ ಜಿಮೇಲ್ನ ಇಲ್ಲಿ ಫಿಲಪ್ ಮಾಡಿ. ಅದಾದಮೇಲೆ ಕೆಳಗಡೆ ವಾಟರ್ ಮಾರ್ಕ್ ಬೇಕಂದರೆ ನಿಮ್ಮ ಚಾನಲಲ್ಲಿ ಯಾವಾಗಲೂ ನಿಮ್ಮ ವಿಡಿಯೋ ಕೆಳಗಡೆ ನಿಮ್ಮ ಚಾನಲ್ನ ವಾಟರ್ ಮಾರ್ಕ್ ಬೇಕಂದರೆ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೋದು. ಸೊ ಇದು ಅಪ್ಲೋಡ್ ಅಂತ ಇಲ್ಲಿ ನಿಮಗೇನು ಅದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಪ್ಲೋಡ್ ಆಗುತ್ತೆ. ಸೊ ನಾನು ಅದನ್ನು ತೋರಿಸಿಲ್ಲ. ಬೇಕು ಅಂದರೆ ನೀವು ಅದನ್ನು ಕೂಡ ಮಾಡ್ಕೊಳ್ಬೋದು. ಯೂಟ್ಯೂಬ್ ಬ್ಯಾನರ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಬೇಕು ಅಂದರೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ವಿಡಿಯೋ ಟೈಟಲ್ ಅಂತ ಇದೆ. ಸೊ ನಾನು ಇಲ್ಲಿ ಮೇಲ್ಗಡೆ ನಾರ್ಮಲ್ ಯೂಟ್ಯೂಬ್ ಚಾನಲ್ದು ಲಿಂಕ್ ಕೊಟ್ಟೆ, ಇಲ್ಲಾಂದರೆ ಅದು ನೆಕ್ಸ್ಟಿಗೆ ಹೋಗಲ್ಲ. ಬಟ್ ನೀವು ಬೇರೆ ನಿಮ್ಮ ಒಂದು ವೆಬ್ಸೈಟ್ಗಳು ಆ ಥರದ್ದೆಲ್ಲ ಲಿಂಕ್ನ ಇಲ್ಲಿ ಶೇರ್ ಮಾಡ್ಬೋದು. ಸೊ ನೇಮ್ ಏನಾದರೂ ಒಂದು ಕೊಡಲೇಬೇಕು, ಇಲ್ಲಾಂದರೆ ತೊಗೊಳ್ಳಲ್ಲ ಅದು. ಈಗ ಪಬ್ಲಿಷ್ ಅಂತ ಕೊಟ್ಟರೆ ನಿಮ್ಮದು ಇದಿಷ್ಟು ನೀವೇನು ಇನ್ಫಾರ್ಮೇಷನ್ ಏನು ನೀವು ಫಿಲಪ್ ಮಾಡಿದರೆ ಅದು ಪಬ್ಲಿಷ್ ಆಗೋಕ್ಕೆ ರೆಡಿ ಇರುತ್ತೆ. ಮೀನ್ಸ್ ಅದು ಶೋ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದಿಷ್ಟೇ ಆಗಿಲ್ಲ, ಇದು ಏನೂ ಅಲ್ಲ. ಅರ್ನಿಂಗ್ ಪರ್ಪಸ್ಸಿಗೆ ಬೇಕು ಅಂದರೆ ನಿಮ್ಮ ಚಾನಲ್ನಲ್ಲಿ ಪ್ರತಿಯೊಂದು ವೀಡಿಯೋ ಅನಲೈಸ್ ಆಗಬೇಕು, ಮಾನಿಟೈಸೇಷನ್ ಆನ್ ಆಗಬೇಕು ಅಂದರೆ
ಬೇರೆ ಸೆಟ್ಟಿಂಗ್ಸಿಗೆ ಹೋಗಬೇಕು. ಸೊ ಕೆಳಗಡೆ ನಿಮಗೆ ಕಾರ್ನರಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಆಪ್ಷನ್ ತೋರಿಸ್ತಾ ಇತ್ತು. ನಾನು ಎಲ್ಲ ಆ್ಯರೋ ಮಾರ್ಕ್ ಹಾಕಿ ತೋರಿಸಿದ್ದೀನಿ. ಸೊ ಸೆಟ್ಟಿಂಗ್ಸಲ್ಲಿ ಹೋಗಿಬಿಟ್ಟು ಫಸ್ಟು ಬಂದುಬಿಟ್ಟು ಜನರಲ್ ಸೆಟ್ಟಿಂಗ್ಸ್, ಇದೆಲ್ಲ US ಡಾಲರು ಅದರದ್ದೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಚಾನಲ್ ಬೇಸಿಕ್ ಇನ್ಫೋ ಏನಿದೆ, ನಮ್ಮ ಚಾನಲ್ ನಮ್ಮ ಒಂದು ಯಾವ ಕಂಟ್ರಿಯಿಂದ ನಾವು ವಿಡಿಯೋ ಮಾಡೋದು ಅಂತ ಅಂದರೆ ಇಂಡಿಯಾ ಅಂತ ಕೊಟ್ಕೊಳ್ಬೇಕು. ಒಂದೊಂದು ಕಂಟ್ರಿಗೂ ಒಂದೊಂದು ಥರ ಅರ್ನಿಂಗ್ಸು ಮತ್ತು ಅಲ್ಲಿಗೆ ಬರುವ ಅಡ್ವರ್ಟೈಸರ್ಸ್ ಎಲ್ಲ ಬೇರೆ ಇರುತ್ತೆ. ಅದಕ್ಕೋಸ್ಕರ ಸೊ ಕೀವರ್ಡ್ಸ್ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಚಾನಲಲ್ಲಿ ಸೆಟ್ಟಿಂಗ್ ಅಂದರೆ ಕೀವರ್ಡ್ಸ್. ಬಿಕಾಸ್ ಕೀವರ್ಡ್ಸ್ ನಾವು ಹಾಕಿದ್ದಾಗಲೇ ನಮ್ಮ ಚಾನಲ್ ಬೇರೆಯವರಿಗೆ ಶೋ ಆಗೋಕ್ಕೆ ಸ್ಟಾರ್ಟ್ ಆಗೋದು. ಮೀನ್ಸ್ ನಮ್ಮ ಚಾನಲ್ ಯಾವುದ್ರ ಬಗ್ಗೆ ಇದೆ, ನಾವು ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಬೇಕು ಜನಗಳಿಗೆ ಅಂದರೆ ಕೀವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನಗಳು ಏನಾದ್ರು ಒಂದು ಸರ್ಚ್ ಮಾಡ್ತಿದ್ದಾರೆ ಅಂದರೆ, ಒಂದು ರೆಸಿಪಿ ಸರ್ಚ್ ಮಾಡ್ತಿದ್ದಾರೆ ಅಂದರೆ, ಚಿಕನ್ ರೆಸಿಪಿ ಅಂತ ಕೊಟ್ಟರು ಅಂದರೆ ಅಲ್ಲಾಗಲೇ ರೆಸಿಪಿ ಅಂತ ನಾವಿಲ್ಲೊಂದು ಕೀವರ್ಡ್ ಕೊಟ್ಟಿದ್ದರೆ ನಮ್ಮ ಚಾನಲ್ ಕೂಡ ಅವರಿಗೆ ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಾನೊಂದು ಮೋಟಿವೇಶ್ನಲ್ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಳ್ಳಿ ಇವಾಗ. ಸೊ ನಾನು ಮೋಟಿವೇಶ್ನಲ್, ಪಾಸಿಟಿವ್ ಥಿಂಕಿಂಗ್, ಹೌ ಟು ಬಿ ಪಾಸಿಟಿವ್, ಅಥವಾ ಇವಾಗ ಎಲ್ಲ ಮ್ಯಾನಿಫೆಸ್ಟೇಷನಿಂಗ್ ತುಂಬ ನಡೀತಾ ಇದೆ. ಸೊ ಅದನ್ನು ಕೊಡ್ಬೋದು. ನಿಮ್ಮ ಚಾನಲ್ ಹತ್ತತ್ರ ಏನಿದೆ ಅಂತ ಇವಾಗ ರೆಸಿಪಿ ಮಾಡ್ತಾ ಇದ್ದೆ ಅಂದರೆ ಹೊರಗಡೆ ಎಲ್ಲಾದರೂ ಬೇರೆ ಬೇರೆ ಪ್ಲೇಸ್ನಲ್ಲಿ ತಿಂತಿರೋದು, ಫುಡ್ ಟೂರ್ ಅಂತ ಎಲ್ಲ ಮಾಡಿರ್ತಾರಲ್ಲ, ಸೊ ಅದನ್ನು ಕೂಡ ನೀವು ಇದನ್ನು ಮೆನ್ಷನ್ ಮಾಡ್ಬೋದು. ಸೊ ಈ ರೀತಿಯಾಗಿ ಕೀವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೀವರ್ಡ್ಸ್ ಎಲ್ಲ ಕೊಟ್ಟಾದಮೇಲೆ ಇಲ್ಲಿ ಸೇವ್ ಅನ್ನೋ ಆಪ್ಷನ್ ಕೊಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತ ಇದೆ. ಸೊ ಇದರಲ್ಲಿ ಆಡಿಯನ್ಸ್ ಇದೆಲ್ಲ ಅದಾಗದೆ ಎಲ್ಲದನ್ನು ಆಲ್ಮೋಸ್ಟ್ ಸೆಲೆಕ್ಟ್ ಆಗಿರುತ್ತೆ. ನೀವು ಮತ್ತೆ ಎಕ್ಸ್ಟ್ರಾ ಏನು ಮಾಡಬೇಕಂತೇನಿರಲ್ಲ. ಬಟ್ ನಿಮಗೆ ಬೇಕು ಅಂದರೆ ಇನ್ನೊಂದು ಸರಿ ಅದನ್ನು ರೀಡ್ ಮಾಡ್ಕೊಳ್ಳಿ. ನಿಮಗೇನಾದರೂ ಚೇಂಜಸ್ ಬೇಕು ಅಂತ ಅನಿಸಿದ್ರೆ ನೀವಲ್ಲಿ ಚೇಂಜಸ್ ಮಾಡ್ಕೊಳ್ಬೋದು. ಇನ್ನೊಂದೇನೆಂದರೆ ಕೀವರ್ಡ್ಸ್ ಹಾಕೋದ್ರ ಬಗ್ಗೆನೇ ನಾನೊಂದು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಹೋಗಿ ವಾಚ್ ಮಾಡಿ. ಅದರಿಂದ ನಿಮಗೆ ಕೀವರ್ಡ್ಸ್ ಬಗ್ಗೆ ಸ್ವಲ್ಪ ಐಡಿಯಾಸ್ ಸಿಗುತ್ತೆ. ಬೇರೆ ಬೇರೆ ಚಾನಲ್ನವರಿಗೂ ಬೇರೆ ಬೇರೆ ಥರ ಕೀವರ್ಡ್ಸ್ಗಳು ಕೆಲವೊಂದು ಹೇಳಿದ್ದೀನಿ. ಸೊ ಅದನ್ನು ಕೂಡ ಹೋಗಿ ಒಂದ್ಸರಿ ಚೆಕ್ ಮಾಡಿ. ಸೊ ಇದೆಲ್ಲ ಅಡ್ವರ್ಟೈಸ್ಮೆಂಟು, ಆ್ಯಡ್ಸು, ಕ್ಲಿಪ್ಸ್ ನಿಮ್ಮ ಚಾನಲ್ನಲ್ಲಿ ಯಾರಾದರೂ ಸಣ್ಣ ಕ್ಲಿಪ್ಸ್ನ ಕಟ್ ಮಾಡಿ ಬೇರೆಯವರು ಶಾರ್ಟ್ಸ್ ಯೂಸ್ ಮಾಡ್ಬೋದಾ, ನೀವೇ ಅಥವಾ ನಿಮ್ಮ ಚಾನಲ್ನಲ್ಲಿ ನಿಮ್ಮ ವಿಡಿಯೋನ ಶಾರ್ಟ್ ವೈಸ್ ನೀವು ಮಾಡ್ಬೋದಾ, ಇದೆಲ್ಲ ಆಪ್ಷನ್ ಕೇಳುತ್ತೆ. ಸೊ ಇದು ನೀವು ಬೇಕಂದರೆ ನೀವು ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ನೀವೇ ಒಂದೊಂದೇ ಅದನ್ನೆಲ್ಲ ಓದ್ಕೊಂಡು ನಿಧಾನಕ್ಕೆ ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ. ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇಡ ಅನ್ನೋದನ್ನು ಬಿಡಬೇಕಾಗತ್ತೆ. ಅಡ್ವರ್ಟೈಸ್ಮೆಂಟ್ಸ್ ಆಗಲಿ ಇವೆಲ್ಲದನ್ನು ಒಂದು ಸ್ವಲ್ಪ ನೋಡ್ಕೊಳ್ಬೇಕು. ಯಾಕಂದರೆ ಸುಮ್ಮನೆ ಏನಾದರೂ ಒಂದು ಗೊತ್ತಿದ್ರೆ ಒಂದೊಂದ್ಸರಿ ಆ್ಯಡ್ಸ್ ಬರೋದಿಲ್ಲ ನಮ್ಮ ಚಾನಲ್ನಲ್ಲಿ ಕೂಡ. ಹಾಗಾಗಿ ಚಾನಲ್ ಎಲ್ಲದನ್ನು ಪೂರ್ತಿ ಡೀಟೇಲಾಗಿ ಓದ್ಕೊಂಡು ಆಮೇಲೆ ಏನೇ ಒಂದು ಸೆಟ್ಟಿಂಗ್ಸ್ ಆನ್ ಮಾಡಬೇಕಂದ್ರೆ ಫಸ್ಟ್ ಓದ್ಕೊಳ್ಳಿ, ತಿಳ್ಕೊಂಡು ಆಮೇಲೆ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಫೀಚರ್ ಎಲಿಜಿಬಿಲಿಟಿ ಅಂತ ಇದೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ಯಾಂಡರ್ಡ್ ಫೀಚರ್ಸ್ ಆಗಲೇ ಎನೇಬಲ್ ಆಗಿದೆ. ಸೆಕೆಂಡ್ ಒನ್ ಬಂದುಬಿಟ್ಟು ನಿಮಗೆ ಏನಂತ ಅಂದರೆ ಇಂಟರ್ಮೀಡಿಯೇಟ್ ಫೀಚರ್ಸ್ ಅಂತ ಇರುತ್ತೆ. ಸೊ ವೆರಿಫೈ ಫೋನ್ ನಂಬರ್ ಅಂತ ಕೇಳುತ್ತೆ. ಸೊ ಇಲ್ಲಿ ನಾನು ಫೋನ್ ನಂಬರ್ನ ವೆರಿಫೈ ಮಾಡ್ತೀನಿ. ಸೊ ಇವಾಗ ವೆರಿಫೈ ಮಾಡಿದ್ರೆ ಫೋನ್ ನಂಬರ್ನ ವೆರಿಫೈ ಮಾಡೋದ್ರಿಂದ ಮಾತ್ರ ನಿಮ್ಮ ಚಾನಲ್ ಒಂದು ನಂಬರ್ ಆಗಲಿ ಪ್ರತಿಯೊಂದು ಇಲ್ಲಿ ಬೇಕೇ ಬೇಕು, ಕೇಳ್ತಾರೆ. ಸೊ ಇಲ್ಲಿ ಬೇಕಾಗೇ ಇರುತ್ತೆ. ಯಾಕಂದರೆ ಬ್ಯಾಂಕ್ ಅಕೌಂಟಿಗೆ ಕೂಡ ನಮ್ಮ ಒಂದು ನಂಬರ್ ಲಿಂಕ್ ಆಗಿರೋದ್ರಿಂದ ನಮ್ಮ ಒಂದು ಫೋನ್ ನಂಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫೋನ್ ನಂಬರಿಂದ ಹಿಡಿದು OTP ಇಂದ ಪ್ರತಿಯೊಂದು ಕೂಡ ನೀಟಾಗಿ ಡೀಟೇಲಾಗಿ ಫಿಲಪ್ ಮಾಡಿ ಇದನ್ನು ಸಬ್ಮಿಟ್ ಇದೇ ರೀತಿ ಇರುತ್ತೆ. ಸೊ ಅದನ್ನಷ್ಟನ್ನು ಸಬ್ಮಿಟ್ ಮಾಡಿ. ಸೊ ಇದಿಷ್ಟು ನಿಮ್ಮ ಒಂದು ಸೆಕೆಂಡ್ ಒಂದು ಫೀಚರ್ ಕೂಡ ಎನೇಬಲ್ಡ್ ಆಗುತ್ತೆ. ಆ್ಯಂಡ್ ಥರ್ಡ್ ಫೀಚರ್ ಬಂದ್ಬಿಟ್ಟು ಏನಂತ ಅಂದರೆ ಅದು ನಿಮ್ಮ ಒಂದು ವೀಡಿಯೋಸ್ ಅಪ್ಕಮಿಂಗ್ ಏನು ಬರ್ತಾ ಇರುತ್ತೆ ಆವಾಗ ಒಂದೊಂದೇ ಅದರಲ್ಲಿ ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಏನಂತ ಅಂದರೆ ನಿಮ್ಮ ಒಂದು ID ಕಾರ್ಡ್ ಅಥವಾ ನಿಮ್ಮ ಒಂದು ವಿಡಿಯೋ ವೆರಿಫಿಕೇಷನ್, ಫೇಸ್ ವೆರಿಫಿಕೇಷನ್, ಈ ರೀತಿಯಾಗಿ ವೆರಿಫಿಕೇಷನ್ ಕೇಳುತ್ತೆ. ನಿಮ್ಮ ಒಂದು ಅಡ್ರೆಸ್ ಪ್ರೂಫಿಗೋಸ್ಕರ, ನಿಮ್ಮ ಒಂದು ಚಾನಲ್ ನೀವೇನಾ ಅಂತ ಕನ್ಫರ್ಮ್ಗೋಸ್ಕರ. ಸೊ ಇದೆಲ್ಲ ಕೇಳುತ್ತೆ. ಸೊ ಅದನ್ನು ನೀವು ಯಾವ ರೀತಿಯಾಗಾದ್ರೂ ತೊಗೋಬೋದು. ಇವಾಗ ಇಲ್ಲಿದೆ ನೋಡಿ, 6 seconds ಆಫ್ ವಿಡಿಯೋ ಆಫ್ ಯುವರ್ ಸೆಲ್ಫ್ ಅಂತ ಇರುತ್ತೆ. ನಿಮ್ಮ ಒಂದು ಫೇಸ್ ವಿಡಿಯೋ ಮಾಡ್ಕೊಳ್ಳುತ್ತೆ, ಅಥವಾ ಫೋಟೋ ಆಫ್ ಯುವರ್ ID, ಆಧಾರ್ ಕಾರ್ಡ್, ವೋಟರ್ ID, ಈ ರೀತಿಯಾಗಿ ಏನಾದರೂ ಒಂದು ನೀವು ವೆರಿಫಿಕೇಷನ್ ಕೊಡ್ಬೋದು. ನಾನು ಇಲ್ಲಿ ಕೊಟ್ಟಿರೋದು ಫೋಟೋದು ನಾನು ವೆರಿಫಿಕೇಷನ್ ಕೊಟ್ಟೆ. ನಾನು ಯಾವುದೇ ರೀತಿ ID ಪ್ರೂಫ್ ಕೊಟ್ಟಿಲ್ಲ. ಸೊ ಫೋಟೋ ಹೇಗೆ ಫೇಸ್ನ ಅಂತ ಅಂದರೆ ಇಲ್ಲಿ ಇದನ್ನು ಕೊಟ್ಟಾದಮೇಲೆ ಅಲ್ಲಿ ನಿಮ್ಮ ಮೇಲಿಗೆ ಮೆಸೇಜ್ ಬಂದಿರುತ್ತೆ. ಸೊ ಅಲ್ಲಿ ಹೋಗಿಬಿಟ್ಟು ನೀವು ಇದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಇದನ್ನು ಆ್ಯಕ್ಟಿವೇಟ್ ಆಗಿ ಎಲಿಜಿಬಲ್ ಆಗೋದಕ್ಕೆ ನಿಮಗೆ ಒಂದು 24 hours to 48 hours ಈ ರೀತಿಯಾಗಿ ಟೈಮ್ ತೊಗೊಳುತ್ತೆ. ಸೊ ಅದನ್ನು ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ನೊಂದು ಸೆಟ್ಟಿಂಗ್ಸಿಗೆ ಅಪ್ಲೋಡ್ ಡಿಫಾಲ್ಟ್ ಅಂತ ಇರುತ್ತೆ. ಸೊ ಅಪ್ಲೋಡ್ ಡಿಫಾಲ್ಟ್ ಏನು ಮಾಡಬೇಕಂತ ಅಂದರೆ ಟೈಟಲ್ ಅಂತ ಇರುತ್ತೆ. ಸೊ ಅಲ್ಲಿ ಟೈಟಲ್ ನೀವು ಎಲ್ಲ ವೀಡಿಯೋಗೂ ಒಂದೇ ಕೊಡಲ್ಲ ಅಲ್ವಾ, ಹಾಗಾಗಿ ಅದನ್ನೇನು ಕೊಡೋಕ್ಕೆ ಹೋಗಬೇಡಿ. ಡಿಸ್ಕ್ರಿಪ್ಷನ್ ಮಾತ್ರ ಎಲ್ಲ ವೀಡಿಯೋಗೂ ಕೆಲವೊಂದು ವಿಷಯಗಳು
ವಿಷಯಗಳನ್ನ ನೀವೇನು ಶೇರ್ ಮಾಡಲೇಬೇಕು ಅಂದ್ಕೊಂಡಿರ್ತೀರೋ ಅಂಥದ್ದಷ್ಟನ್ನು ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನ್ನ ಒಂದೇ ಸರಿ ಬರೆದಿಟ್ಕೊಳ್ಳೋದ್ರಿಂದ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕಂಪ್ಲೀಟಾಗಿ ಎಲ್ಲ ಡೀಟೇಲ್ಸ್ನು ಪದೇ ಪದೇ ಟೈಪ್ ಮಾಡೋ ಅವಶ್ಯಕತೆ ಇರಲ್ಲ. ಎಷ್ಟೊಂದು ಜನಕ್ಕೆ ಅದು ಮಾಡೋಕ್ಕೆ ಬೋರಾಗಿ ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವೆಲ್ಲ ಡಿಸ್ಕ್ರಿಪ್ಷನ್ನೇ ಬರೆಯೋಕ್ಕೆ ಹೋಗೋದಿಲ್ಲ. ಆ ಥರ ಮಾಡ್ಕೊಳ್ಬೇಡಿ. ಹಾಗೆ ಅದು ಇಲ್ಲಿ ಡಿಸ್ಕ್ರಿಪ್ಷನ್ ಒಂದು ಸರಿ ಬರೆದಿಟ್ಬಿಟ್ರೆ ನೀವು ಬೇಕಂದಾಗ ಅಲ್ಲಿ ನೀವು ಒಂದು ವೀಡಿಯೋ ಕೆಳಗಡೆ ಅದಾಗದು ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಕೆಲವೊಂದು ಸೆಟ್ಟಿಂಗ್ಸ್ ಮಾತ್ರ ನಿಮಗೇನಾದ್ರು ಬೇರೆ ಚೇಂಜ್ ಮಾಡಬೇಕು ಅನ್ನಿಸ್ದಾಗ ನೀವು ಅದನ್ನು ಚೇಂಜ್ ಮಾಡ್ಕೊಳ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಒಂದು ಸರಿಗೆ ಫಿಲಪ್ ಮಾಡಿಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಟ್ಯಾಗ್ಸ್ ಕೇಳಿದ್ದಾರೆ. ಆ್ಯಂಡ್ ಟ್ಯಾಗ್ಸ್ ಬಂದುಬಿಟ್ಟು ಅದನ್ನು ಅಷ್ಟೇ ನೀವು ಬೇಕಂದರೆ ಒಂದಿಷ್ಟು ಥರದ್ದು ನಿಮ್ಮ ವೀಡಿಯೋ ರಿಲೇಟೆಡ್ ನೀವು ಏನು ವೀಡಿಯೋಗಳು ಮಾಡ್ತೀರಾ ಅದ್ರ ರಿಲೇಟೆಡೇ ಇರುತ್ತೆ ಅಂದರೆ ಅದನ್ನು ನೀವು ಒಂದು ಸರಿ ಟ್ಯಾಗ್ನ ಇಲ್ಲಿ ಕೊಟ್ಟು ಬಿಟ್ಬಿಡ್ಬೋದು. ಸೊ ಇದಿಷ್ಟನ್ನು ನೀವು ಒಂದು ಸರಿಗೆ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ನೆಕ್ಸ್ಟ್ ಯಾವಾಗಲೇ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಕೆಲವೊಂದನ್ನು ಯಾವ್ದಾರು ಲಿಂಕ್ ಕೊಡಬೇಕು ಅಂದರೆ ಆವಾಗಷ್ಟೇ ಕೆಲವೊಂದು ಲಿಂಕ್ ಅಷ್ಟೇ ಕೊಡ್ಬೋದು. ಬಿಟ್ಟರೆ ಇನ್ನೆಲ್ಲ ಥರದ ಡೀಟೇಲ್ಸ್ ಏನು ನೀವು ನಾನು ಹೇಳ್ತಿರ್ತೀನಿ ಯುವರ್ ಕ್ವೈರೀಸ್ ಅಂತ ಕೇಳಿ ಕ್ವಶನ್ಸ್ ಥರ ಎಲ್ಲ ಏನೇನೆಲ್ಲ ಕೇಳ್ಬೋದು ಜನ ಅಂತ ಇರುತ್ತೋ ಅದನ್ನು ಕೂಡ ನಿಮ್ಮ ರಿಲೇಟೆಡ್ ಏನಿದೆ ನಿಮ್ಮ ಒಂದು ಚಾನಲ್ ರಿಲೇಟೆಡ್ ಒಂದಿಷ್ಟು ಕ್ವಶನ್ ಕಾಮನ್ನಾಗಿ ಎಲ್ಲದರಲ್ಲೂ ಕೇಳ್ಬೋದಾಗಿಂಥ ಕ್ವಶನ್ನ ನೀವು ಮಾಡಿಟ್ಕೊಳ್ಬೋದು. ಟ್ಯಾಗ್ಸ್ ಕೂಡ ಅಷ್ಟೇ ಇಲ್ಲೇ ಮಾಡಬೇಕಂತೇನಿಲ್ಲ, ಬಟ್ ಬೇಕಂದರೆ ಇದನ್ನು ಮಾಡಿಡ್ಬೋದು. ಜೊತೆಲಿ ಬಿಸ್ನೆಸ್ ಎನ್ಕ್ವೈರೀಸ್ ಕೂಡ ನೀವು ಅಲ್ಲೇ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಡ್ಬೋದು. ಅದನ್ನು ಕೂಡ ನೀವು ಟೈಪ್ ಮಾಡಿ ಮೆನ್ಷನ್ ಮಾಡಿ ಬಿಡ್ಬೋದು ಮುಂಚೆನೇ. ಪಬ್ಲಿಕ್ಕು ಪ್ರೈವೇಸಿ ಇದೆಲ್ಲ ವಿಸಿಬಿಲಿಟಿ ಅದನ್ನು ಆವಾಗ ವಿಡಿಯೋ ಟೈಮ್ನಲ್ಲೇ ಕೊಟ್ಕೊಳ್ಳಿ. ಯಾವುದನ್ನು ಕೂಡ ಪಬ್ಲಿಷ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಟ್ಯಾಗ್ಸ್ ಕೂಡ ಅಷ್ಟೇ ನಿಮಗೆ ಬೇಕಂದರೆ ಇವಾಗ ಕೊಟ್ಕೊಳ್ಳಿ, ಅದನ್ನು ಕೂಡ ಆಮೇಲೆ ಕೊಟ್ಕೊಂಡು ನಡೆಯುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕೆಟಗರಿ, ನಿಮ್ಮ ವೀಡಿಯೋ ಕೆಟಗರಿ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌ ಟು ಡೂ ಆ್ಯಂಡ್ ಸ್ಟೈಲ್, ಪೀಪಲ್ ಆ್ಯಂಡ್ ವ್ಲಾಗ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎಜುಕೇಷನ್, ಎಂಟರ್ಟೈನ್ಮೆಂಟ್, ನಿಮಗೆ ಯಾವ ರೀತಿ ಅನಿಸುತ್ತೋ ಆ ರೀತಿಯಾದ ಒಂದು ನೀವು ಕೆಟಗರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಚಾನಲ್ ರಿಲೇಟೆಡ್. ಆ್ಯಂಡ್ ಅದಾದಮೇಲೆ ನಿಮ್ಮ ವಿಡಿಯೋ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಮೀನ್ಸ್ ನೀವು ಸ್ಪೀಕಿಂಗ್ ಲ್ಯಾಂಗ್ವೇಜ್ ಯಾವುದಿರುತ್ತೆ ಅನ್ನೋದನ್ನು ಕೊಡಬೇಕಾಗುತ್ತೆ. ನಾವು ಮಾತಾಡೋ ಲ್ಯಾಂಗ್ವೇಜ್ ಏನು ಕನ್ನಡ ಇದೆ ಅದನ್ನು ನೀವು ಕನ್ನಡ ಅಂತ ಕೊಟ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ನಿಮ್ಮ ಒಂದು ಟೈಟಲ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತಲೂ ಕೂಡ ಕೇಳ್ತಾರೆ. ಸೊ ಟೈಟಲ್ ಬಂದುಬಿಟ್ಟು ನಮ್ಮದು ನಾರ್ಮಲಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರುತ್ತೆ, ಇಂಗ್ಲೀಷ್ ಇಂಡಿಯಾ ಅಂತ ಇರುತ್ತೆ. ಸೊ ಅದನ್ನು ಕೊಟ್ಕೊಳ್ಳಿ. ಸೊ ಅದು ಬಂದುಬಿಟ್ಟು ನಮ್ಮ ಟೈಟಲ್ ಯಾವ ಥರದಲ್ಲಿ ನಾವು ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕ್ಯಾಪ್ಷನ್ ಕೂಡ ಅಷ್ಟೇ, ಕ್ಯಾಪ್ಷನ್ ಬೇಕು ಅಂದರೆ ಕ್ಯಾಪ್ಷನ್ನ ಕೂಡ ನೀವು ಆನ್ ಮಾಡ್ಕೊಳ್ಬೋದು. ಮೀನ್ಸ್ ನಾವು ಮಾತಾಡಬೇಕಾದ್ರೆ ಕೆಳಗಡೆ ಕೊಡ್ತಾ ಇರುತ್ತೆ, ಬಟ್ ಅದು ಇಂಗ್ಲೀಷಲ್ಲಿದ್ದರೆ ಮಾತ್ರ ಕೆಳಗಡೆ ಬಂದರೆ ಸರಿ ಇರುತ್ತೆ. ನಾವು ಕನ್ನಡದಲ್ಲಿ ಮಾತಾಡಿದಾಗ ಕೆಲವೊಂದು ಸರಿ ಇಂಗ್ಲೀಷ್ ಅದು ಟ್ರಾನ್ಸ್ಲೇಟ್ ಮಾಡುವಾಗ ವರ್ಡ್ಸ್ಗಳು ತಪ್ಪಾಗಿ ಬರುತ್ತೆ ಅಂತ ಅವರೇ ಮೆನ್ಷನ್ ಮಾಡ್ತಾರೆ, ತಪ್ಪಾಗಿ ಬಂದುಬಿಡುತ್ತೆ. ಹಾಗಾಗಿ ಹುಷಾರಾಗಿ ಕೊಡ್ಕೊಳ್ಳಿ ಅಂತ ಅದೇ ಹೇಳುತ್ತೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲ ಏನೂ ಅವಶ್ಯಕತೆ ಇಲ್ಲ ನಿಮಗೆ, ಇನ್ನೆಲ್ಲದನ್ನು ಆಲ್ಮೋಸ್ಟ್ ಎಲ್ಲದನ್ನು ಫಿಲಪ್ ಆಗಿದೆ. ಇವಾಗ ಕಮೆಂಟ್ಸಿಂದು ನಿಮಗೆ ಕಮೆಂಟ್ಸ್ ಬೇಕು ಬೇಡ ಇದನ್ನೆಲ್ಲದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಕಿಡ್ಸ್ಗೆ ಅಂತ ಕೊಟ್ಟರೆ ನಿಮಗೆ ಕಮೆಂಟ್ಸ್ ಬರೋದಿಲ್ಲ, ಕಮೆಂಟ್ಸ್ ಆಫ್ ಆಗುತ್ತೆ. ಕಿಡ್ಸ್ ಚಾನಲ್ ಮಾಡ್ತಾಯಿದ್ರೆ ಅದಾಗದೇ ಕಮೆಂಟ್ಸ್ ಆಫ್ ಆಗುತ್ತೆ. ನೀವು ಈಗ ಈ ನಿಮಗೆ ವೀಡಿಯೋ ಮಾಡೋಕ್ಕೆ ಮುಂಚೆ ಕೇಳುತ್ತೆ ಇದು ಕಿಡ್ಸ್ಗೋಸ್ಕರನಾ ಅಂತ. ಸೊ ಆವಾಗ ಕಮೆಂಟ್ಸ್ ಅದಾಗದೇ ಆಫ್ ಆಗುತ್ತೆ. ಸೊ ನೋಡಿ ಇವಾಗ ಥರ್ಡ್ ಒನ್ ಅಡ್ವಾನ್ಸ್ಡ್ ಫೀಚರ್ ಸೆಟ್ಟಿಂಗ್ನ ನಾನು ತೋರಿಸ್ತೀನಿ ಅದನ್ನು ಎಲ್ಲಿ ಬರುತ್ತೆ ಅಂತ. ನಾವೀಗ ಜಿಮೇಲಿಗೆ ಹೋಗಬೇಕು. ಜಿಮೇಲ್ ಹೋದಾಗ ನೋಡಿ ಇಲ್ಲೊಂದು ನಮಗೆ ಮೇಲ್ ಬಂದಿದೆ. ಸ್ಟಾರ್ಟ್ ವೆರಿಫಿಕೇಷನ್ ಅಂತ ಕೊಟ್ಟರೆ ನಮ್ಮ ಒಂದು ಫೇಸ್ನ ಅದು ವಿಡಿಯೋ ಮಾಡಿಕೊಡುತ್ತೆ. ಫಸ್ಟ್ ಅದು ಒಂದು ಡೈರೆಕ್ಷನ್ ತೋರಿಸ್ತಾ ಇರುತ್ತೆ, ಆ ಕಡೆ ಫಸ್ಟ್ ತಿರುಗಬೇಕು. ಆ್ಯಂಡ್ ಅದಾದಮೇಲೆ ಮೇಲೆ ನೋಡೋದಿರುತ್ತೆ, ಅದು ವೆರಿಫೈ ಮಾಡ್ಕೊಳ್ಳೋ ತನಕ ತೋರಿಸುತ್ತೆ. ಸೊ ಆ ರೀತಿಯಾಗಿ ಅದೇ ಆರೋ ಮಾರ್ಕ್ ತೋರಿಸಿದ ಕಡೆ ನಿಮ್ಮ ಫೇಸ್ನ ಟರ್ನ್ ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ವೆರಿಫಿಕೇಷನ್ ಆಗುತ್ತೆ. ಸೊ ಇದನ್ನು ವೆರಿಫೈ ಆದಮೇಲೆ ಇದು ಕೆಲವೊಂದು ಸರಿ ಟೈಮ್ ತೊಗೊಳುತ್ತೆ, ಇಷ್ಟು ದಿವಸ ಅಂತ ಟೈಮ್ ಇರುತ್ತೆ. ಸೊ ನೋಡಿ ಈಗ ನಾನು ವೀಡಿಯೋ ಮಾಡುವಾಗ ಅದು ಆರೋ ಮಾರ್ಕ್ ತೋರಿಸ್ತಾ ಇರುತ್ತೆ. ಸೊ ಇದಾದಮೇಲೆ ನಿಮ್ಮ ಒಂದು ವಿಡಿಯೋ ವೆರಿಫೈ ಆಗಿದೆ ಅಂಥೇಳಿ ಬರುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ಎಷ್ಟೋ ದಿವಸ ತನಕ ಟೈಮ್ ತೊಗೊಳುತ್ತೆ. ಅಷ್ಟು ದಿವಸಗಳಾದಮೇಲೆ ನಿಮ್ಮ ಒಂದು ಒಂದು ಏನು ಎಲಿಜಿಬಿಲಿಟಿ ಏನಿರುತ್ತೆ ಅದು ಫೀಚರ್ಸ್ ಎನೇಬಲ್ ಆಗುತ್ತೆ. ಸೊ ಇದಾದಮೇಲೆ ನಿಮ್ಮ ವೀಡಿಯೋಸ್ ನೀವು ಹೇಗೆ ಮಾಡ್ತಾ ಹೋಗ್ತೀರಾ ಅದ್ರ ಮೇಲೆ ಕೆಲವೊಂದು ಸರಿ ಅದು ವೀಡಿಯೋನ ಕೂಡ ಇನ್ನೂ ಒಂದು ಆಪ್ಷನ್ ಇರುತ್ತೆ. ಏನಂತಂದರೆ ನಮ್ಮ ವಿಡಿಯೋ ಲಾಂಗ್ ವಿಡಿಯೋ 15 ಮಿನಿಟ್ಸ್ ವಿಡಿಯೋ ಈ ಥರ ಎಲ್ಲ ಮಾಡಿದ್ಮೇಲೆ ಅದರದನ್ನು ಕೂಡ ವೆರಿಫೈ ಮಾಡುವಂಥ ಆಪ್ಷನ್ ಕೂಡ ಇರುತ್ತೆ. ನೀವು ಐ ಡಿ ಕೊಡದೆ ಫೇಸು ತೋರಿಸ್ದೆ ನೀವು ಮಾಡ್ಬೋದು ಅಂದರೆ ಈ ರೀತಿಯಾಗಿ ಕೂಡ ಇದನ್ನು ನೀವು ಮಾಡ್ಬೋದು. ಸೊ ಇದಿಷ್ಟು ನಿಮ್ಮ ಒಂದು ಚಾನಲ್. ಇದು ನಿಮ್ಮ ಬಂದುಬಿಟ್ಟು YT ಸ್ಟುಡಿಯೋ ಚಾನಲ್ ಕ್ರಿಯೇಟ್ ಆದಮೇಲೆ YT ಸ್ಟುಡಿಯೋ ಮಸ್ಟ್ ಆ್ಯಂಡ್ ಶುಡ್ ಅದನ್ನು ಕೂಡ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ನೋಡ್ಕೊಬಂದ್ರಲ್ಲ, ತುಂಬ ಸಿಂಪಲ್ ಸೆಟ್ಟಿಂಗ್ಸ್ ಇದೆ, ಬಟ್ ತುಂಬ ಇಂಪಾರ್ಟೆಂಟ್ ಇರುವಂಥ ಸೆಟ್ಟಿಂಗ್ಸ್ ಕೂಡ ಆಗಿರುತ್ತೆ. ಸೊ
ಸೊ ಯಾವುದೇ ಒಂದು ಸೆಟ್ಟಿಂಗ್ಸ್ನೇ ಆಗಲಿ ಮಿಸ್ ಮಾಡ್ಕೊಳ್ಬೇಡಿ. ಒಂದು ಸರಿ ಅರ್ಥ ಆಗಿಲ್ಲ ಅಂದರೆ ಪದೇ ಪದೇ ವಾಚ್ ಮಾಡಿ. ಬಿಕಾಸ್ ಒಂದೇ ಸರಿ ಸೆಟ್ಟಿಂಗ್ ನೋಡಿಕೊಂಡು ಇನ್ನೊಂದು ಸರಿ ನಾವಾಗಲೇ ಕ್ರಿಯೇಟ್ ಮಾಡ್ತೀವಿ ಅಂದರೆ ಆಗಲ್ಲ. ಅಥವಾ ನೀವು ಸೆಟ್ಟಿಂಗ್ಸ್ ಹೇಗೆ ಯಾವ್ಯಾವ ಸೆಟ್ಟಿಂಗ್ಸ್ ಆನ್ ಮಾಡಬೇಕು ಇದನ್ನೆಲ್ಲ ನೋಡ್ಕೊಳ್ತಾನೆ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಬೋದು. ಯೂಟ್ಯೂಬ್ ಚಾನಲ್ ತುಂಬ ಒಳ್ಳೆ ಪ್ಲಾಟ್ಫಾರ್ಮ್ ಅರ್ನಿಂಗಿಗೋಸ್ಕರ. ಸೊ ಯಾರಿಗೆಲ್ಲ ಹೊರಗಡೆ ಹೋಗಿ ನನಗೆ ದುಡಿಯೋಕ್ಕಾಗೋದಿಲ್ಲ, ಮನೆ ಬಿಟ್ಟು ಹೊರಗೆ ಹೋಗೋಕ್ಕಾಗೋದಿಲ್ಲ, ಮಕ್ಕಳದ್ದು ಜವಾಬ್ದಾರಿ ಇರುತ್ತೆ, ಅಥವಾ ಮನೇಲಿ ಯಾರಾದರೂ ಎಲ್ಡರ್ಸ್ ಇರ್ತಾರೆ ಅವ್ರನ್ನ ನೋಡ್ಕೊಳ್ಬೇಕಾಗಿರುತ್ತೆ, ಅಥವಾ ಮನೇಲಿ ಒಪ್ಪಿಗೆ ಇರಲ್ಲ. ಸೊ ಈ ಥರ ಎಲ್ಲ ಇದ್ದಾಗ ಫೇಸ್ ತೋರಿಸ್ದೆ ವಿಡಿಯೋ ಮಾಡೋದಾಗಿರ್ಬೋದು. ಹೊರಗಡೆ ಜಾಬ್ ಹೋಗೋಕ್ಕಾಗಲ್ಲ ಅನ್ನೋರು ಮನೇಲಿ ತುಂಬ ಥರ ಆಪ್ಷನ್ಸ್ ಇರುತ್ತೆ. ಜಾಬಿಗೆ ಹೋಗೋರು ಕೂಡ ಎಕ್ಸ್ಟ್ರಾ ಸೈಡ್ ಬಿಸ್ನೆಸ್ ಆಗಿ ಕೂಡ ನಾವು ಯೂಟ್ಯೂಬ್ನ ಮಾಡ್ಬೋದು. ಬಟ್ ಯಾರಿಗೂ ಕೂಡ ನಾನು ಸಜೆಸ್ಟ್ ಮಾಡಲ್ಲ ಜಾಬ್ ಬಿಟ್ಬಿಟ್ಟು ನಾವು ಯೂಟ್ಯೂಬ್ ಮಾಡಿ ಅಂತ. ಸೊ ಯಾರಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತ ಅನ್ಸುತ್ತೋ ಅವ್ರು ಇದನ್ನು ಮಾಡಿ, ಅಥವಾ ಮನೆಯಿಂದ ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಅನ್ನೋರು ಅಷ್ಟೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಬಟ್ ತುಂಬ ನಿಜವಾಗ್ಲೂ ತುಂಬ ಚೆನ್ನಾಗಿ ಅರ್ನಿಂಗ್ ಮಾಡ್ತಿರೋರು ಯೂಟ್ಯೂಬಿಂದ ಎಷ್ಟು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅರ್ನ್ ಮಾಡಿರೋರು ಇದ್ದಾರೆ. ಮನೆ ಅಂತೆ, ಗಾಡಿ ಅಂತೆ, ಎಲ್ಲರೂ ಅವ್ರಿಗೆ ಬೇಕಾಗಿರೋ ಒಂದು ಲೈಫನ್ನ ಸೆಟಲ್ ಮಾಡ್ಕೊಂಡಿದ್ದಾರೆ ಯೂಟ್ಯೂಬಿಂದ. ಸೊ ನೀವು ಕೂಡ ಮಾಡ್ಕೊಳ್ಬೋದು, ನೋ ಡೌಟ್. ಬಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಕೆಲವೊಂದು ಯೂಟ್ಯೂಬ್ ರಿಲೇಟೆಡ್ ಟಿಪ್ಸ್ಗಳು ಕೊಟ್ಟಿದ್ದೀನಿ ನಾನು, ವ್ಯೂಸ್ಗಾಗಲಿ ಇದನ್ನು ಪ್ರತಿಯೊಂದಕ್ಕಾಗಲಿ. ಸೊ ಅದನ್ನು ವಾಚ್ ಮಾಡಿ. ಯಾಕಂದರೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಒಂದೇ ಸರಿ ವೀಡಿಯೋಸ್ ಚೆನ್ನಾಗಿ ಓಡ್ಬಿಡಲ್ಲ, ಒಂದೇ ಸರಿ ವೀಡಿಯೋಸ್ ನಮ್ಮ ವೈರಲ್ ಆಗಲ್ಲ, ಹಾಗೆ ಅರ್ನಿಂಗು ಬಂದುಬಿಡಲ್ಲ. ಬಟ್ ಅದರದ್ದು ಕ್ರೈಟೀರಿಯಾ ಇರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಳ್ಳಿ. ಅದಾದಮೇಲೆ ನಿಜವಾಗ್ಲೂ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ವ್ಯೂಸ್ ಬಂದಿಲ್ಲ ಅಂತ ಯಾರು ಕೂಡ ಹೆದರ್ಕೊಳ್ಬಿಡಿ. ಯಾಕಂದರೆ ನನ್ನ ಟೆಕ್ ಚಾನಲಲ್ಲಿ ನನಗೆ ಸ್ಟಾರ್ಟಿಂಗ್ ಬಂದಿದ್ದು ವ್ಯೂಸ್ ತುಂಬ ಕಡಿಮೆ. ಜಸ್ಟ್ 15, 5, 20 ಇಷ್ಟಿದ್ದು. ನಾನು ಬರ್ತಾ ಅದಾಗದೇ ಚಾನಲ್ ಗ್ರೋ ಆಯಿತು. ನಾನು ಯಾರಿಗೂ ಕೂಡ ಶೇರ್ ಮಾಡಿಲ್ಲ. ಯಾರೆಲ್ಲ ಕೆಲವರು ಕೇಳಿದರು ನನ್ನ ಫ್ರೆಂಡ್ಸ್, ಏನಂದರೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ, ನಮಗೆ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳಿ ಅಂತ ಹೇಳಿದವರಿಗೆ ಡೈರೆಕ್ಟಾಗಿ ಹೇಳ್ಕೊಡೋಕ್ಕಾಗಲ್ಲ ಅಂತ ಯೂಟ್ಯೂಬ್ ಮಾಡಿದ್ದು ನಾನು. ಸೊ ಅವರಿಗಷ್ಟೇ ನಾನು ಶೇರ್ ಮಾಡಿದ್ದು, ಬಿಟ್ಟರೆ ಇನ್ಯಾರಿಗೂ ನಾನು ಶೇರ್ ಮಾಡಿಲ್ಲ. ಮತ್ತು ಶೇರ್ ಮಾಡಿರೋದ್ರಲ್ಲಿ ತುಂಬ ಕೆಲವು ಜನ ಮಾತ್ರ ಅದನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಆ ಟೈಮಲ್ಲಿ. ಸೊ ಬರೀ 15, 10 ಇಷ್ಟಿದೆ ಸಬ್ಸ್ಕ್ರೈಬರ್ಸ್. ಒಂದೇ ತಿಂಗಳಲ್ಲಿ ನನಗೆ ತುಂಬ ಚೆನ್ನಾಗಿ ನನ್ನ ಚಾನಲ್ ಗ್ರೋ ಆಯಿತು. ಸೊ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಬಟ್ ನನ್ನ ಒಂದು ಬೇರೆ ರೀಸನ್ಸಿಂದ ನಾನು ಕನ್ಸಿಸ್ಟೆಂಟಾಗಿ ಇಲ್ಲದೆ ಇರೋದ್ರಿಂದ ನನ್ನ ಚಾನಲಲ್ಲಿ ವ್ಯೂಸ್ ಕೂಡ ಕಡಿಮೆ ಆಗ್ತಾ ಬಂತು, ಸಬ್ಸ್ಕ್ರೈಬರ್ಸ್ ಕೂಡ ಕಡಿಮೆ ಆದರು. ಇಷ್ಟೊತ್ತಿಗಿಲ್ಲಂದರೆ ನನ್ನ ಚಾನಲ್ ಆಲ್ರೆಡಿ 10-20K ದಾಟಿರೋದು, ಮೀನ್ಸ್ 20,000 ಮೇಲೆ ಇರೋದು ಸಬ್ಸ್ಕ್ರೈಬರ್ಸ್ ಎಲ್ಲ. ಸೊ ನನ್ನ ಒಂದು ಪರ್ಸ್ನಲ್ ನಾವು ಹೊರಗಡೆ ವರ್ಕ್ ಇರೋದ್ರಿಂದ ನಾನು ಜಾಸ್ತಿ ಕನ್ಸಿಸ್ಟೆಂಟಾಗಿ ಇರೋಕ್ಕಾಗಿಲ್ಲ. ಬಟ್ ನೀವು ಆ ಮಿಸ್ಟೇಕ್ನ ಮಾಡಬೇಡಿ. ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಚೆನ್ನಾಗಿ ಚಾನಲ್ನ ರನ್ ಮಾಡಿ ಕನ್ಸಿಸ್ಟೆಂಟಾಗಿರಿ. ಸೊ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಯೂಟ್ಯೂಬ್ ರಿಲೇಟೆಡ್ ತುಂಬ ವೀಡಿಯೋಸ್ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.